ಕೊನೆಗೆ ದೀಪಾವಳಿಯ ವಿಶೇಷ ಮಾಸದಲ್ಲಿ ಅಥವಾ ದಿನಗಳಲ್ಲಿ ಮೀನರಾಶಿಗೆ ಅಷ್ಟಮದಲ್ಲಿ ಚತುರ್ಗ್ರಹ ಯೋಗ ಮತ್ತು ಒಂದು ದೋಷ ಇದ್ದರೆ ಇನ್ನೊಂದು ಯೋಗ ಬಂದಿದೆ ಅಂತಂತ. ಮೀನರಾಶಿಗೆ ಚತುರ್ಥದಲ್ಲಿರ್ತಕ್ಕಂಥ ಗುರುವು ಪಂಚಮಕ್ಕೆ ಬಂದು ನಿಮ್ಮ ರಾಶಿಗೆ ದೃಷ್ಟಿಯನ್ನು ಕೊಡ್ತಾನೆ. ಎಲ್ಲ ದೋಷಗಳು ಪರಿಹಾರ ಆಗ್ತಕ್ಕಂತಹ ಒಂದು ಯೋಗ ಅದು. ಅಷ್ಟಮದಲ್ಲಿ 4 ಗ್ರಹರು ಇರೋದು ಒಂದು ದೋಷ, ಆ ದಿನಗಳು ಮಾತ್ರ, ಆಯಿತಾ. ಆದರೆ ಗುರುವಿನ ದೃಷ್ಟಿ ನಿಮ್ಮ ಮೇಲಿದೆ, ದೈವ ದೃಷ್ಟಿ ನಿಮ್ಮ ಮೇಲಿದೆ. ದೇವರ ಆರಾಧನೆಯಿಂದ ಸಂತೋಷವನ್ನು ಪಡ್ತೀರಿ. ಆರೋಗ್ಯದಲ್ಲಿ ತಕ್ಕ ಮಟ್ಟಿನ ಸುಧಾರಣೆ, ಯಾರ್ಯಾರೆಲ್ಲ ಅನಾರೋಗ್ಯದಲ್ಲಿ ಇರ್ತೀರಿ ಅವರಿಗೆ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣ್ತೀರಿ. ಇಷ್ಟು ದಿನ ಆ್ಯಕ್ಟಿವ್ ಆಗಿ ಪಾಲ್ಗೊಳ್ಳಿಲ್ಲ ಅಂತನ್ನೋ ಬೇಸರ ಕಳೀತದೆ. ಅನಾರೋಗ್ಯದಲ್ಲಿ ಇದ್ದಾಗ ಗುರುವಿನ ಅನುಕೂಲದಿಂದ ಆ ಹಬ್ಬದಲ್ಲಿ ಪಾಲ್ಗೊಂಡು ಅದರ ಸಂತೋಷವನ್ನು ನೀವು ಕೂಡ ಪಡುವ ಒಂದು ಯೋಗವು ಕೂಡ ಗುರುವಿನ ಯೋಗದಿಂದ ಮೀನರಾಶಿಯವರಿಗಿದೆ. ಇಷ್ಟು ಮೇಷಾದಿ 12 ರಾಶಿಗಳಲ್ಲಿ ದೀಪಾವಳಿಯ ಸಂಬಂಧದಲ್ಲಿ ಇರುವಂತಹ ಗೋಚಾರದ